ಬನ್ನಿ ಸ್ನೇಹಿತರೆ, ಕಳೆದ ಎಪಿಸೋಡ್ಗಳಲ್ಲಿ ನಾವು ಖಜುರಾಹೋ ಬಗ್ಗೆ ಮಾತಾಡಿದ್ವಿ. ನೋಡಿ, ಖಜುರಾಹೋ ದೇವಸ್ಥಾನಗಳು ನೋಡ್ಕೊಂಬಂದ್ಬಿಟ್ರೆ ಸಾಕ, ನಮ್ಮ ಜನ್ಮ ಸಾರ್ಥಕನ, ನಮ್ಮ ಟ್ರಿಪ್ ಸಾರ್ಥಕನ, ನಾವು ಹೋಗಿ ಬಂದಿದ್ದು ಯಾತ್ರಾ ಸ್ಥಳ ಸಾರ್ಥಕವಾಯ್ತಾ ಅಂತಂದರೆ ಖಂಡಿತ ಹೇಳ್ತೀನಿ, ಇಲ್ಲ ಸ್ವಾಮಿ. ಹಿಂದೂ ದೇಶ, ಹಿಂದೂ ಧರ್ಮದ ಬಗ್ಗೆ ತಿಳಿಬೇಕು ಅಂದರೆ, ಬದುಕಿನ ಪದ್ಧತಿ ಬಗ್ಗೆ ತಿಳಿಬೇಕು ಅಂದರೆ ಕೋಶ ಓದು ದೇಶ ಸುತ್ತು ಅಂತ ಗಾದೆನೇ ಇದೆ. ಆ ದೃಷ್ಟಿಯಿಂದ ನೋಡಿ, ಖಜುರಾಹೋ ನೋಡ್ತೀವಿ ಅಂತ ಹೋದರೆ ಅದು ಸುತ್ತಮುತ್ತ ಏನಿದೆ ತಿಳ್ಕೊಳ್ತಕ್ಕಂಥ ವ್ಯವಧಾನ, ಅಷ್ಟು ತಾಳ್ಮೆ ಬೇಕು. ಆ ಥರ ಹುಡ್ಕೊಂಡು ಹೋದಾಗ ನಮ್ಮ ರವೀಂದ್ರನಾಥ್ ಅಂತ ಇದೆ ಅಂತ ಹೇಳಿದ ಹುಡುಗ, ಆತ ಹೇಳಿದ, ಸರ್ ರಾಣೆ ಫಾಲ್ಸ್ ಅಂತ ಇದೆ, ಅದಕ್ಕೆ ಹೋಗೋಣ ಬನ್ನಿ ಅಂತ. ಅದು ಸುಮಾರು 20 ಕಿಲೋಮೀಟ್ರ್ ಇದೆ. ಆ 20 ಕಿಲೋಮೀಟ್ರ್ ಹೋಗಬೇಕು ಅಂದರೆ ನಮ್ಮ ಯಾರು ಹುಡುಗ ಕರೆದಿದ್ದ ರವೀಂದ್ರನಾಥ್ ಠಾಗೂರು, ಅವರು ಹಳ್ಳಿಗಳ ಮುಖಾಂತರ ಹೋಗಬೇಕಿತ್ತು. ಸೊ ಅವ್ರ ಹಳ್ಳಿಗೂ ಹೋದೆ. ಅವ್ರ ಮನೆ ಫೋಟೋಗಳು ಇದಾಗಿಲ್ಲಿ ಕೆಲವು. ಅವ್ನ ತಂಗಿಯನ್ನು ಇದು ಮಾಡಿದೆ. ಅವನು ಪ್ರಾಮಿಸ್ ಮಾಡಿದ್ದೀನಿ, ನಿನ್ನ ಮದುವೆ ಅಥವಾ ನಿನ್ನ ತಂಗಿ ಮದುವೆಗೆ ಪ್ರಪಂಚದಲ್ಲಿ ಏನೇ ಕೆಲಸ ಇದ್ದರೂ ಬಿಟ್ಟು ಬರ್ತೀನಪ್ಪ ಅಂತ ಹೋಗ್ತೀನಿ. ಯಾಕೆಂದರೆ ಸುಮಾರು 4-5 ಕಡೆ ಆ ಥರ ಪ್ರಾಮಿಸ್ ಮಾಡಿದ್ರು. ಸುಮಾರು ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿ ಬಂದಿದ್ದೀನಿ, ಇದಕ್ಕೂ ಹೋಗ್ತೀನಿ. ಇದು ನನ್ನ ವೈಯಕ್ತಿಕ ವಿಷಯ. ಆ ರಾಣೆ ಫಾಲ್ಸ್ ಬಗ್ಗೆ ಹೋಗಬೇಕು ಅಂತಂದರೆ ಬನ್ನಿ, ಅದ್ರ ಬಗ್ಗೆನೂ ಮಾತಾಡಬೇಕು. ಏನು ಅಂತಂದರೆ ಮಧ್ಯಪ್ರದೇಶವು ನೋಡಿ, ಚಂಬಲ್ ಕಣಿವೆ, ಪೂಲನ್ ದೇವಿ, ಏನದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ. ಆ ಮಾತಾಡಬೇಕಾದ್ರೆ ಅದರ ಭೂಪ್ರದೇಶ ಹೇಗಿದೆ ಅಂತ ನೋಡಬೇಕು ಅಂತಂದರೆ ಈ ರಾಣೆ ಫಾಲ್ಸ್ ನೋಡಬೇಕು. ನೋಡಿ, ಅದ್ರ ಫೋಟೋಗಳಿದೆ. ಏನು ಅಂದರೆ ಸುಮಾರು 200-300 ಅಡಿ ಆಳಕ್ಕೆ ನೀರು ಧುಮುಕುತ್ತೆ ಮಳೆ ಬಂದಾಗ. ಅದನ್ನು ನಯಾಗರ ಆಫ್ ಇಂಡಿಯಾ ಅಂತ ಕರೀತಾರೆ. ಅಲ್ಲಿ ಏನಾಗುತ್ತೆ, ರುದ್ರ ರಮಣೀಯ ದೃಶ್ಯ. ಅದು ಅಗಲವಾಗಿ ನೂರಾರು ಕಿಲೋಮೀಟ್ರ್ ಉದ್ದ ನದಿ ಹರಿಯುತ್ತೆ. ಆ ಉದ್ದಕ್ಕೂ ಸ್ವಲ್ಪ ಭಾಗ, ಒಂದು ಅರ್ಧ ಭಾಗ ಇರ್ಬೋದು, 30%, 40%, 50% ನದಿ ಕೆಳಗೆ ಧುಮುಕ್ಬಿಟ್ಟು ಹರಿಯುತ್ತೆ. ಆದ್ದರಿಂದ ಅಲ್ಲೇನಾಗುತ್ತೆ, ಕುಂಡುಗಳು ಫಾರ್ಮ್ ಆಗಿದೆ, ಮತ್ತು ಅನೇಕ ಹೊಂಡಗಳು ಫಾರ್ಮ್ ಆಗಿದೆ, ಮತ್ತು ನೀರು ಧುಮುಕೋದಿದೆಯಲ್ಲ ಭಾಳ ಚೆನ್ನಾಗಿ ಕಾಣುತ್ತೆ. ಅದನ್ನು ರಾಣೆ ಫಾಲ್ಸ್ ಅಂತ ಕರೀತಾರೆ. ಅದು ಒಂದು ಫೇಮಸ್ ಟೂರಿಸ್ಟ್ ಸ್ಪಾಟ್ ಇನ್ ಖಜುರಾಹೋನಲ್ಲಿ ಹೋದವರು ಯಾರು ಪ್ರಕೃತಿನ ನೋಡಬೇಕು ಅಂತ ಬಯಸ್ತಾರೆ, ಅಥವಾ ಪ್ರಕೃತಿನಲ್ಲಿ ಸೌಂದರ್ಯ ಸವಿಬೇಕು, ಸೌಂದರ್ಯ ನಿರ್ಮಾಣಬೇಕು ಅಂತ ನೋಡ್ತಾರೆ, 1-2-3 ಅವರ್ಸ್ ಇದು ಮಾಡಬೇಕು, ಸುತ್ತಾಡಬೇಕು ಅಂತಾರೆ ಕಾಡಲ್ಲಿ, ಅವರು ರಾಣೆ ಫಾಲ್ಸಿಗೆ ಖಂಡಿತ ಹೋಗಿ ಬರಬೇಕು. ಮಳೆಗಾಲದಲ್ಲಿ ಹೋಗಿ ಬರೋದು, ನದಿಲಿ ನೀರು ಬರ್ತಿದ್ದು ಹೋಗಿ ಬರ್ತಕ್ಕಂಥ ಭಯಂಕರ ಚೆನ್ನಾಗಿರುತ್ತೆ. ನಾವು ಹೋಗಿದ್ದೇನು ಅಂತಂದರೆ ಮಳೆಗಾಲದಲ್ಲ, ಚಳಿಗಾಲದ ಅಲ್ಲ, ಡಿಸೆಂಬರ್ ತಿಂಗಳಲ್ಲಿ ಹೋಗಿದ್ದರಿಂದ ಮಳೆ ಕಡಿಮೆ ಇತ್ತು. ಹಾಗಾಗಿ ಎಷ್ಟು ಆಳ ಇದೆ ಅಂತ ಗೊತ್ತಾಯಿತು. ಮತ್ತು ಕೆಲವು ಹೊಂಡಗಳಿತ್ತು, ಅಲ್ಲಿ ನೀರು ನಿಂತಿರೋದ್ರಿಂದ ಅದೊಂಥರ ಚೆನ್ನಾಗಿ ಕಾಣಿಸ್ತಿತ್ತು. ಅಲ್ಲಿ ಟೀ ಕುಡಿದ್ವಿ, ಮತ್ತು ತಿಂಡಿ ತಿಂದ್ವಿ, ಸಾಕಷ್ಟು ಚೆನ್ನಾಗಿತ್ತು. ಅಲ್ಲಿ ನಾವೊಂದು 2-3 ಮೋಟ್ರ್ ಬೈಕಲ್ಲಿ ಒಂದು 8-10 ಜನ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಯಾರು ಖಜುರಾಹೋ ನೋಡಬೇಕು ಅಂತೀರಾ, ಇವರು ರಾಣೆ ಫಾಲ್ಸ್ ನೋಡಬೇಕು. ವಾಕ್ ಇನ್ ದ ನೇಚರ್ ಅಂತಲೇ ಏನೋ ಚೆನ್ನಾಗಿ ಹಾಕ್ಕೊಂಡಿದ್ದಾರೆ ಬೋರ್ಡು. ಅಲ್ಲೇನು ಅಂತಂದರೆ ಹುಲಿ ಸಿಂಹಗಳು ಇವೆಯಂತೆ. ಆದರೆ ನಾವು ಹೋದಾಗ ಆ ಥರದ್ದು ಯಾವುದೋ ಕುರುಗಳು ಕಾಣಲಿಲ್ಲ. ನಾವು ಸುಮಾರು 2-3 ಕಿಲೋಮೀಟ್ರ್ ಸುತ್ತಿದ್ವಿ ಕಾಡಲ್ಲಿ. ಮತ್ತು ವಾಕಿಂಗ್ ಟ್ರ್ಯಾಕ್ಸ್ನ ಮಾಡಿದ್ದಾರೆ ಅಲ್ಲಿ. ಮತ್ತು ಎಲ್ಲ ಫಾರೆಸ್ಟ್ ಒಳಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ತುಂಬ ಒಂಥರ ಎಂಜಾಯ್ ಮಾಡ್ಬೋದಂಥ ಒಂದು ವಾತಾವರಣ. ಇದಕ್ಕೆ ಯಾರು ಖಜುರಾಹೋ ನೋಡೋಕ್ಕೆ ಹೋಗ್ತೀರಾ, ಯಾರು ನಮ್ಮ ದೇಶವನ್ನು ಆಳವಾಗಿ ತಿಳ್ಕೋಬೇಕು ಅಂತ ಹೋಗ್ತೀರಾ, ಯಾರು ವಿಶ್ಲೇಷಣೆ ಮಾಡಬೇಕು ಅಂತ ಹೋಗ್ತೀರಾ ಸಂಸ್ಕೃತಿ ಸಮಾಜವನ್ನು, ಅವರಿಗೆ ತುಂಬ ಒಳ್ಳೆಯ ಜಾಗ ಅಂತೇಳಿ ಇದನ್ನು ಎಪಿಸೋಡ್ ಬರ್ತಾಯಿದ್ದೀನಿ. ಧನ್ಯವಾದ, ನಮಸ್ಕಾರ.